ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿ ಲಭ್ಯ ಆಗಿದೆ. ಕೊಲೆ ಕೇಸ್ನಲ್ಲಿ ಪಿಎಸ್ಐ ವಿನಯ್ ಹೆಸರು ತಳುಕು ಹಾಕಿಕೊಂಡಿದೆ. ಪಿಎಸ್ಐ ವಿನಯ್ ಕೈವಾಡದ ಬಗ್ಗೆ ತನಿಖೆ ಈಗ ಚುರುಕುಗೊಳಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಕ್ಕಿರುವಂತದ್ದು. ಪಿಎಸ್ಐ ವಿನಯ್ ಶವ ವಿಲೇವಾರಿಗೆ ಸಹಾಯ ಮಾಡಿದ್ದಾರಾ ಹಾಗಿದ್ರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಪಿಎಸ್ಐ ವಿನಯ್ ಕೈವಾಡದ ಬಗ್ಗೆಯೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು. ಸ್ವಾಮಿ ಶವ ಸಾಗಿಸೋದಕ್ಕೆ ಸಹಾಯ ಕೇಳೋದಕ್ಕೆ ಫೋನ್ ಮಾಡಲಾಗಿತ್ತು. ಆರೋಪಿ ಪ್ರದೋಷ್ ಪಿಎಸ್ಐಗೆ ಫೋನ್ ಮಾಡಿದ್ದ. ಸುಮಾರು 122 ಬಾರಿ ವಾಟ್ಸ್ಆಪ್ ಕರೆ ಹಾಗೆ ಮೆಸೇಜ್ ಅನ್ನ ಮಾಡಿದ್ದಾರೆ. ಯಾವಾಗ ರೇಣುಕಾಸ್ವಾಮಿ ಕೊಲೆ ಆಯ್ತಲ್ಲ, ಕೊಲೆ ಆದ್ಮೇಲೆ ಆತನ ಶವವನ್ನ ಸಾಗಾಟ ಮಾಡಬೇಕು. ಮೊದಲ ಬಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಈ ಪಿಎಸ್ಐ ವಿನಯ್. ಪ್ರದೋಷ್ ಆರೋಪಿ ಇದಾನಲ್ಲ, ಅವನು ಪಿಎಸ್ಐಗೆ ಕರೆ ಮಾಡ್ತಾನೆ. ಸುಮಾರು 122 ಬಾರಿ ವಾಟ್ಸ್ಆಪ್ ಕರೆ ಮಾಡಿದ್ದಾನೆ, ಜೊತೆಗೆ ಮೆಸೇಜ್ ಕೂಡ ಮಾಡಿದ್ದಾನೆ. ಫೋನ್ ನೋಡ್ಕೊಂಡಿರ್ಲಿಲ್ಲ ಪಿಎಸ್ಐ ವಿನಯ್. ಆ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದು ಫೋನ್ ಮಾಡಿದಂತಹ ವಿನಯ್ ವಿಚಾರಣೆ ವೇಳೆ ಎಲ್ಲಾ ಮಾಹಿತಿಯನ್ನ ನೀಡಿದ್ದಾರೆ ಪಿಎಸ್ಐ. ಈಗ ಪಿಎಸ್ಐ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ಬೋದು ಅಥವಾ ಅವರ ಟ್ರಾವೆಲ್ ಹಿಸ್ಟ್ರಿ ಇರ್ಬೋದು, ಈತ ಎಲ್ಲಿದ್ದ, ಆತ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಫೋನ್ ಕಾನ್ವರ್ಸೇಷನ್ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ಪಿಎಸ್ಐ ವಿನಯ್ ಏನ್ ಹೇಳಿದ್ದಾರೆ ತನಿಖೆಯ ಸಂದರ್ಭದಲ್ಲಿ, ಜೂನ್ 6ರಿಂದ 17ರವರೆಗೆ ನಾನು ರಜೆಯನ್ನ ತಗೊಂಡಿದ್ದೆ. ಡಿಸಿಪಿ ಅವರಿಂದ ರಜೆಯನ್ನ ಪಡೆದು ನಾನು ತೆರಳಿದ್ದೆ. ಜೂನ್ 6ರಂದು ಕೇರಳ ಪ್ರವಾಸದಲ್ಲಿ ನಾನಿದ್ದೆ, ಅಲ್ಲಿ ಕಾರ್ಯನಿರತನಾಗಿದ್ದೆ. ಜೂನ್ 7 ಹಾಗೆ 8ರಂದು ವಯನಾಡಿನಲ್ಲಿದ್ದೆ ಕೆಲಸದ ನಿಮಿತ್ತ. ಹೋಟೆಲ್ನಲ್ಲಿ ನನಗೆ ನೆಟ್ವರ್ಕ್ ಸಮಸ್ಯೆ ಇತ್ತು, ಹಾಗಾಗಿ ಕಾಲ್ ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಜೂನ್ 8ರಂದು ನನಗೆ ವಾಟ್ಸ್ಆಪ್ ಕರೆ ಮಾಡಿದ್ರು, ಹಾಗೆ ಅದರ ಜೊತೆಗೆ ಮೆಸೇಜ್ ಕೂಡ ಬಂದಿತ್ತು. ರಾತ್ರಿ 8:30ರಿಂದ 11 ಗಂಟೆ ಸುಮಾರಿಗೆ ಫೋನ್ ಕಾಲ್ ಮೆಸೇಜ್ ಬಂದಿತ್ತು. ಸುಮಾರು 122 ಬಾರಿ ವಾಟ್ಸ್ಆಪ್ ಕರೆಯನ್ನ ಮಾಡಿದ್ದಾನೆ ಪ್ರದೋಷ್. ನಾನು ಮಲಗಿದ್ದ ವೇಳೆ ಫೋನ್ ನೋಡ್ಕೊಂಡಿರ್ಲಿಲ್ಲ. ಜೂನ್ 9ರ ಬೆಳಗ್ಗೆ ಪ್ರದೋಷ್ ಮತ್ತೆ ನನಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ನನಗೆ ವಾಟ್ಸ್ಆಪ್ ಕರೆ ಬಂದಿತ್ತು, ಹಾಗೆ ಮೆಸೇಜ್ ಬಂದಿತ್ತಲ್ಲ, ಯಾಕಾಗಿ ಈತ ಇಷ್ಟು ಬಾರಿ ಕಾಲ್ ಮಾಡಿದ್ದಾನೆ ಅಂತ ಹೇಳಿ ನಾನು ಕೂಡ ಆತನೊಂದಿಗೆ ಮಾತನಾಡಿದೆ ಅಂತ ಹೇಳಿದ್ದಾರೆ. ಸುಮಾರು 122 ಬಾರಿ ವಾಟ್ಸ್ಆಪ್ ಕರೆಯನ್ನ ಮಾಡಲಾಗಿದೆ. ನಾನು ಮಲಗಿದ್ದ ವೇಳೆ ಫೋನ್ ನೋಡ್ಕೊಂಡಿರ್ಲಿಲ್ಲ. ಕೊಲೆ ಕೇಸ್ ಬಗ್ಗೆ ನನಗೆ ಪ್ರದೋಷ್ ಹೇಳಿದ್ದ ಅಂತ ಪಿಎಸ್ಐ ವಿನಯ್ ಈಗ ವಿಚಾರಣೆ ಸಂದರ್ಭದಲ್ಲಿ ಬಾಯ್ ಬಿಟ್ಟಿದ್ದಾರೆ. ನಾನು ಇನ್ಸ್ಪೆಕ್ಟರ್ಗೆ ವಾಟ್ಸ್ಆಪ್ ಕರೆ ಮಾಡಿದ್ದೆ, ಕೊಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ರು ಇನ್ಸ್ಪೆಕ್ಟರ್. ಇದೇ ಕಾರಣಕ್ಕೆ ನಾನು ಪ್ರದೋಷ್ಗೆ ಕರೆ ಮಾಡಿದ್ದೆ ಅಂತ ಪಿಎಸ್ಐ ವಿನಯ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಿದ್ದೀರಾ, ಸರೆಂಡರ್ ಆಗಿ ಅಂತ ಕೂಡ ಪಿಎಸ್ಐ ವಿನಯ್ ಹೇಳಿದ್ರಂತೆ ಪ್ರದೋಷ್ಗೆ. ಪ್ರದೋಷ್ ಹಾಗೆ ಹೇಳಿದ್ನಂತೆ, ಎಲ್ಲರನ್ನ ಸರೆಂಡರ್ ಮಾಡಿಸ್ತೀನಿ ಅಂತ ಪ್ರದೋಷ್ ಹೇಳಿದ್ನಂತೆ. 24 ಗಂಟೆಯೊಳಗೆ ವಾಟ್ಸ್ಆಪ್ ಮೆಸೇಜ್ ಡಿಲೀಟ್ ಆಪ್ಷನ್ ಅನ್ನ ಇಟ್ಕೊಂಡಿದೆ, ಇದೇ ಕಾರಣಕ್ಕೆ ಮೆಸೇಜ್ ಡಿಲೀಟ್ ಆಗಿದೆ ಅಂತ ಹೇಳಿ ಇವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನೇನ್ ಮೆಸೇಜ್ ಡಿಲೀಟ್ ಮಾಡಿಲ್ಲ, ಪಿಎಸ್ಐ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮೆಸೇಜ್ ಡಿಲೀಟ್ ಮಾಡಿಲ್ಲ ಅಂತ ಪಿಎಸ್ಐ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಪಿಎಸ್ಐ ವಿನಯ್ ಅವರ ಕೈವಾಡ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ವಿಚಾರಣೆ ಸಂದರ್ಭದಲ್ಲಿ ವಿನಯ್ ಅವರು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ಬೋದು, ಅಥವಾ ಅವರು ಟ್ರಾವೆಲ್ ಹಿಸ್ಟ್ರಿ ಇರ್ಬೋದು, ಎಲ್ಲಿದ್ರು, ಏನ್ ಕೆಲಸ ಮಾಡ್ತಾ ಇದ್ರು, ಅಥವಾ ನಿಜಕ್ಕೂ ಕೂಡ ಪ್ರದೋಷ್ ಈ ವಿಚಾರವನ್ನ ಹೇಳಿದ್ರು ಕೂಡ ಪಿಎಸ್ಐ ಸುಮ್ಮನೆ ಇದ್ರಾ, ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ, ಏನು ಈ ಒಂದು ಪ್ರಕರಣದಲ್ಲಿ ಪಿಎಸ್ಎಸ್ ವಿನಯ್ ಅವರ ಹೆಸರು ಕೂಡ ಕೇಳಿ ಬಂದಿರೋದು. ಅಂದ್ರೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಆರೋಪಿಗಳ ಒಂದು ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಿನಯ್ ಅವರಿಗೆ ವಿಚಾರ ಗೊತ್ತಿತ್ತು, ಆದ್ರೆ ಅವರು ಯಾಕಾಗಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಅವರಿಂದ ತಗೊಳ್ಬಹುದಾಗಿತ್ತು, ಮತ್ತೆ ಅವರ ಫೋನ್ ಅನ್ನು ಕೂಡ ತನಿಖೆಗೆ ಒಳಪಡಿಸಬಹುದಿತ್ತು ಅಂತೇಳಿ ಒಂದು ಜಾಮೀನು ಸಂದರ್ಭದಲ್ಲಿ ವಕೀಲರು ಕೂಡ ಒಂದು ವಾದವನ್ನು ಮಾಡಿದ್ರು. ಆನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ಮಾಡಿ ಅವರಿಂದ ಒಂದು ಸ್ಪಷ್ಟನೆಯನ್ನು ಕೂಡ ಪಡ್ಕೊಂಡಿದ್ದಾರೆ.
ಅದರಲ್ಲಿ ಪ್ರಮುಖವಾಗಿ ಏನು ವಿನಯ್ ಅವರು ಯಾವತ್ತಿಂದ ಎಷ್ಟು ದಿನ ರಜೆಯನ್ನ ಪಡ್ಕೊಂಡಿದ್ರು ಮತ್ತೆ ರಜೆಗೆ ಮಂಜೂರು ಮಾಡಿದಂತ ಅಧಿಕಾರಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ಅಲ್ಲಿ ಶೇರ್ ಮಾಡಿರೋದು. ಮತ್ತೆ ರಜೆ ಸಂದರ್ಭದಲ್ಲಿ ಅವರು ಕೇರಳ ಪ್ರವಾಸದಲ್ಲಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರವಾಸದ ವಿವರಗಳನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಆರೋಪಿ ಪ್ರದೂಷ್ ಅವರು ವಿನಯ್ಗೆ ಕರೆ ಮಾಡಿರೋದು, ಕರೆ ಮಾಡಿ ಸುಮಾರು ಇಬ್ಬರ ನಡುವೆ ಒಂದು 122 ಬಾರಿ ಒಂದು ವಾಟ್ಸ್ಆಪ್ ಕಾನ್ವರ್ಸೇಷನ್ ಆಗಿದೆ, ಮತ್ತೆ ಮೆಸೇಜ್ ಕೂಡ ಆಗಿರುವಂತದ್ದು ಕೂಡ ತಿಳಿದು ಬಂದಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಯಾಕಾಗಿ ಇಷ್ಟೊಂದು ಕರೆಗಳ ವಿನಿಮಯ ಆಯ್ತು ಮತ್ತೆ ಮೆಸೇಜ್ ಬಂದಿತ್ತು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಏನು ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು 8ನೇ ತಾರೀಕು ಅವರು ವಾಯನಾಡಲ್ಲಿ ಇರಬೇಕಾದ್ರೆ ಏನು ಆರೋಪಿ ಪ್ರದೂಷ್ ರಾತ್ರಿ ಕರೆ ಮಾಡಿರ್ತಾನೆ. ಆ ನಂತರ ಬೆಳಗಿನ ಜಾವ ಆ ಒಂದು ಕರೆಗೆ ರಿಪ್ಲೈ ಮಾಡಿದಾಗ ಈ ರೀತಿಯಾಗಿ ಒಂದು ಕೃತ್ಯ ನಡೆದಿದೆ, ಶವವನ್ನು ಸುಮ್ಮನಳ್ಳಿ ಒಂದು ಅಪಾರ್ಟ್ಮೆಂಟ್ ಬಳಿ ಇದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ನಂತರ ಅದು ನಮ್ಮ ಲಿಮಿಟ್ಸ್ಗೆ ಬರುತ್ತೆ ಅಂತ ಹೇಳಿ ವಿನಯ್ ಅವರು ತಮ್ಮ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಮಾಹಿತಿಯನ್ನ ಈ ರೀತಿ ಆಗಿದೆ ಅಂತ ಹೇಳಿ ಕೊಡುವಂತದ್ದು. ನಂತರ ಹೆಚ್ಚಿನ ಮಾಹಿತಿಯನ್ನ ನೀವೇ ಪಡೆದು ಕೊಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೂಡ ವಿನಯ್ ಅವರಿಗೆ ಸೂಚನೆಯನ್ನು ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವರಗಳನ್ನು ಕೂಡ ಅವರು ಕೊಟ್ಟಿರುವಂತಹ ಒಂದು ಸ್ಪಷ್ಟನೆಯಲ್ಲಿ ಈಗ ಅವರು ಮೆನ್ಷನ್ ಮಾಡಿದ್ದಾರೆ. ಏನು ಹೈಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಿನಯ್ ಅವರನ್ನ ತನಿಖೆಗೆ ಒಳಪಡಿಸಬೇಕಾಯಿತು, ಮತ್ತೆ ಅವರ ಫೋನ್ ಅನ್ನು ಕೂಡ ತನಿಖೆಯಲ್ಲಿ ಒಳಪಡಿಸಬೇಕಾಯಿತು ಅಂತ ಹೇಳಿ ಒಂದು ಅಂಶ ಅಲ್ಲಿ ವಾದ ಮಾಡುವಂತ ಸಂದರ್ಭದಲ್ಲಿ ಬಂದಿತ್ತು. ಅದಕ್ಕೆ ಪ್ರತಿಯಾಗಿ ಈಗ ಪೊಲೀಸರು ಅವರಿಂದ ಒಂದು ಸಾಕಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿ ಅವರಿಂದ ಒಂದು ಪಡ್ಕೊಂಡಿರೋದು. ಏನು ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಕರೆಗಳ ಕಾನ್ವರ್ಸೇಷನ್ ಆಯಿತು ಮತ್ತೆ ಯಾಕಾಗಿ ಪ್ರದೀಶ್ ಜೊತೆ ಸಂಪರ್ಕ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಅವರು ಈ ಒಂದು ತಮ್ಮ ಉತ್ತರದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.